ಭಾರತದಲ್ಲೂ ಅದೇ ಆಕ್ರೋಶವಿದೆ. ಟ್ರಂಪ್ ವಿರುದ್ಧದ ದಾಳಿಗೆ ಕಾಂಗ್ರೆಸ್ಸಿಗನ ರಿಯಾಕ್ಷನ್. ಹೊರಬಂತು ಮನದಾಳದ ವಿಕೃತಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗವಹಿಸಿದ್ದ ಸಭೆಯಲ್ಲಿ ಏನಾಯಿತು ಅನ್ನೋದನ್ನ ಇಡೀ ವಿಶ್ವದ ಜನ ನೋಡಿದ್ದಾರೆ. ಬಂದೂಕುಧಾರಿಯೊಬ್ಬ ನಡೆಸಿದ ಅವಾಂತರ ಆತಂಕಕ್ಕೆ ಕಾರಣವಾಗಿದ್ದು, ಟ್ರಂಪ್ ಅವರನ್ನು ನಂತರ ಸುರಕ್ಷಿತವಾಗಿ ಹೊರಕರೆದೊಯ್ದಿದ್ದು, ಇವೆಲ್ಲವೂ ನಡೆದು 24 ಗಂಟೆಗಳು ಕಳೆದಿವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ನಾಯಕರು ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ವಡೆಟ್ಟಿವಾರ್ ವಿಕೃತ ಹೇಳಿಕೆ ನೀಡಿದ್ದಾರೆ. ಟ್ರಂಪ್ ತಾನು ಮಾಡಿದ್ದನ್ನು ಅನುಭವಿಸಬೇಕು, ಅಂಥ ಆಕ್ರೋಶ ಅವರ ವಿರುದ್ಧ ಇತ್ತು. ಭಾರತದಲ್ಲೂ ಅಂಥದ್ದೇ ಆಕ್ರೋಶ ಜನರಲ್ಲಿ ಮನೆ ಮಾಡಿದೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ಸಿನ ಮಾಜಿ ರಾಜ್ಯಾಧ್ಯಕ್ಷ ವಡೆಟ್ಟಿವಾರ್ ತಮ್ಮ ಮನದಾಳದ ಮಾತನ್ನ ಹೊರಗೆಡಹಿದ್ದಾರೆ. जैसी करनी वैसी भरनी, जैसा करेगा वैसा भरेगा. उसने जो सत्ता में होते हुए, सर्वोच्च पद पर होते हुए, उसने पूरे दुनिया को, वर्ल्ड को जिस तरह से उसने काबू करने के लिए, कब्जा करने के लिए हर कंट्री को डिस्टर्ब करने का काम किया, हर कंट्री पे अपना कंट्रोल करने का काम किया, और सब पूरा दुनिया हमारी गुलाम है, इस तरह की उसकी जो भाषा है. और देश को भी उसने बर्बाद किया. ईरान से कोई संबंध नहीं था, फिर भी उसने इजराइल को पकड़कर जो वार किया, उसमें वो तो होना ही था. आज ट्रंप ने पूरे अमेरिका को बर्बाद कर चुका है, अपने मंसूबे पूरे करने के लिए, अपनी इच्छाओं को पूर्ति करने के लिए. जैसे कि देश में चल रहा है अपने हिंदुस्तान में, वैसे ही वहाँ चला, तो वो होना ही था. जितने लोग रास्ते पर उतरकर उनका विरोध किया, अब हिंदुस्तान में उतर नहीं रहे, तो इनको लग रहा है कि सब कुछ आलबेल है. लोगों में वही भावना आज भी है कि पूरे हिंदुस्तान भी वो बर्बादी के रास्ते पर चल रहा है. ट्रंप के साथ हुआ, ये सही मायने से उस सर्वोच्च पद पर आसीन व्यक्ति के बारे में नहीं होना चाहिए था, पर जैसे करेगा तो जनता उसका जवाब देगी, यही उस घटना से दिखता है. ವಡೆಟ್ಟಿವಾರ್ ಅವರ ಲಾಜಿಕ್ ನೋಡಿ. ಟ್ರಂಪ್ ಅವರ ಅನೇಕ ಕ್ರಮಗಳು ಅಲ್ಲಿನ ಜನರಿಗೆ ಇಷ್ಟವಾಗಲಿಲ್ಲವಂತೆ. ಅದಕ್ಕೆ ಇಂಥ ಸನ್ನಿವೇಶ ಅನಿವಾರ್ಯವಾಗಿತ್ತಂತೆ. ಹೀಗೆ ಹೇಳಿ ವಡೆಟ್ಟಿವಾರ್ ಅಲ್ಲಿನ ಸಂದರ್ಭವನ್ನು ಭಾರತಕ್ಕೆ ಹೋಲಿಸ್ತಾರೆ. ಇಲ್ಲೂ ಅಷ್ಟೇ, ಜನರ ಭಾವನೆ ಹಾಗೆಯೇ ಇದೆ ಅಂತ ನಮ್ಮ ಉನ್ನತ ನಾಯಕರು ಮಾಡ್ತಿರೋ ಕೆಲಸದಿಂದ ಭಾರತಕ್ಕೆ ಸಾಕಷ್ಟು ಹಾನಿಯಾಗಿದೆ ಅಂತ ತಮ್ಮ ಮನಸ್ಸಿನ ಆಕ್ರೋಶವನ್ನು ಜನತೆಯ ಹೆಸರಲ್ಲಿ ಹೊಯ್ರಕ್ಕೆ ಹಾಕಿದ್ದಾರೆ. ಮಾಡಿದ್ದುನ್ನೋ ಮಹಾರಾಯ ಅನ್ನೋದನ್ನು ಸಹ ವಡೆಟ್ಟಿವಾರ್ ಇಲ್ಲಿ ಒತ್ತಿ ಹೇಳ್ತಿದ್ದಾರೆ. ವಡೆಟ್ಟಿವಾರ್ ಹೇಳಿಕೆಗೆ ಬಿಜೆಪಿಯಿಂದ ತೀವ್ರ ಟೀಕೆ ವ್ಯಕ್ತವಾಗಿದೆ. ಆದರೆ ಕಾಂಗ್ರೆಸ್ನಿರಲಿ ಅಥವಾ ಬೇರೆ ವಿರೋಧ ಪಕ್ಷಗಳಿರಲಿ ಈ ಹೇಳಿಕೆ ಕುರಿತಂತೆ ಇದುವರೆಗೆ ಬಾಯ್ಬಿಟ್ಟಿಲ್ಲ. ವಡೆಟ್ಟಿವಾರ್ ಸಹ ಈ ತಮ್ಮ ಹೇಳಿಕೆಯ ಬಗ್ಗೆ ಸ್ಪಷ್ಟನೆಯನ್ನು ನೀಡಿಲ್ಲ ಅಥವಾ ಈ ಹೇಳಿಕೆಯನ್ನು ಹಿಂಪಡೆದಿಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷದ ಹಿಂದಿನ ನಡವಳಿಕೆಯಂತೆಯೇ ಇದೆ ಅನ್ನೋದು ಬಿಜೆಪಿ ಆರೋಪವಾಗಿವೆ. ಹಿಂದೆ ನೇಪಾಳದಲ್ಲಿ ಜೆನ್ ಝಿ ಕ್ರಾಂತಿ ನಡೆದಾಗ ಭಾರತದಲ್ಲೂ ಇದೇ ಮಾದರಿಯ ಕ್ರಾಂತಿಯಾಗಬೇಕೆಂದು ರಾಹುಲ್ ಗಾಂಧಿ ದೇಶದ ಯುವಕರಿಗೆ ಕರೆ ನೀಡಿದ್ರು. ನಮ್ಮ ದೇಶದ ಲಡಾಖ್ನಲ್ಲಿಯೂ ಇದೇ ಮಾದರಿಯ ಪ್ರತಿಭಟನೆ ನಡೆದಿತ್ತು. ಆಗಂತೂ ರಾಹುಲ್ ಗಾಂಧಿ ಭಾರೀ ಸಂತೋಷ ವ್ಯಕ್ತಪಡಿಸಿದ್ರು. ಇಂಥದ್ದೇ ಹೋರಾಟ ಇನ್ನೂ ತೀವ್ರಗತಿಯಲ್ಲಿ ಇಡೀ ದೇಶಾದ್ಯಂತ ಶುರುವಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ರು. ಹೀಗೆ ಪ್ರಧಾನಿ ಮೋದಿ ವಿರುದ್ಧ ಹಿಂಸಾರೂಪದ ಕ್ರಾಂತಿಯಾಗಬೇಕೆಂದು ರಾಹುಲ್ ಗಾಂಧಿ ಬಹಳ ದಿನಗಳಿಂದ ಬಯಸಿದ್ದಾರಾ ಅನ್ನೋ ಪ್ರಶ್ನೆಯನ್ನು ವಿರೋಧ ಪಕ್ಷಗಳು ಕೇಳುತ್ತಲೇ ಇವೆ. ಈಗ ವಡೆಟ್ಟಿವಾರ್ ಅಂತವರ ಹೇಳಿಕೆಯಿಂದ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ದೊರೆತಂತಾಗಿದೆ.